ಸರ್ವರಿಗೂ ನಮಸ್ಕಾರ. ನಾನು ಶ್ರೇಯಾ. ನಾನಿವತ್ತು ಯಾವ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡೋದಕ್ಕೆ ಬಂದೀನಿ ಅಂತ ಹೇಳಿದರೆ, ನನ್ನ ಒಂದು ತಮಿಳಲ್ಲೇ ನೀವು ನೋಡಿರ್ತೀರ. ಹೌದು, ನಾನು ಸುಮಾ ಗೌಡ್ರ ಮನೆ ಅನ್ನುವಂತಹ ಒಂದು ಯೂಟ್ಯೂಬರ್ ಏನಿದ್ದಾರೆ ಅವರ ಬಗ್ಗೆ ಮಾತನಾಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ನನ್ನ ಒಂದು ಯೂಟ್ಯೂಬರ್ ಫ್ರೆಂಡ್ಸ್ ಏನಿದ್ದಾರೆ ಅವರು ಎಲ್ಲರೂ ಕೂಡ ಅಷ್ಟೇ ಅವರ ಒಂದು ವಿಡಿಯೋದಲ್ಲಿ ಹಾಗೂ ಕೆಲವೊಂದು ಫೋಟೋಸ್ ಎಲ್ಲ ಹಾಕಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿರುವಂತಹದ್ದನ್ನು ನೋಡಿದೆ. ಅವಾಗ ಒಂದು ಸ್ವಲ್ಪ ಕುತೂಹಲ ಅನಿಸಿ ನಾನು ಅವರ ಒಂದು ಸುಮಾ ಗೌಡ್ರ ಮನೆ ಅವರ ಒಂದು ಚಾನಲ್ ಓಪನ್ ಮಾಡಿ ನೋಡಿದೆ, ಯಾರಿರಬಹುದು ಇವರು ಅಂತ. ಅವಾಗ ಅವರ ಒಂದು ವಿಡಿಯೋ ನೋಡಿದೆ, ಅವರ ಮಗಳ ಜೊತೆ ಇದ್ದಿದ್ದು. ಸೊ ಆ ವಿಡಿಯೋದಲ್ಲಿ ಇತ್ತು ಅವರಿಗೆ ಕ್ಯಾನ್ಸರ್ ಅನ್ನುವಂತಹ ಮಾರಕ ಕಾಯಿಲೆ ಅವರನ್ನು ತಿಂದು ಹಾಕ್ತಾ ಇತ್ತು ಅನ್ನುವಂಥದ್ದು. ಕ್ಯಾನ್ಸರ್ ಅನ್ನುವಂತಹ ಮಾರಕ ಕಾಯಿಲೆ ಏನಿದೆ, ಆ ಮಾರಕ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸೊ ಆ ಒಂದು ವಿಡಿಯೋ ನೋಡಿದಾಗ ನನಗೆ ಅನಿಸಿರೋದು, ಖಂಡಿತ ಹೌದು, ಯಾವಾಗಲೂ ಕ್ಯಾನ್ಸರ್ ರೋಗಿಗಳು ಏನಿರ್ತಾರೆ ಅವರಿಗೆ ಆದಷ್ಟು ವೈದ್ಯಕೀಯವಾದಂತಹ ಚಿಕಿತ್ಸೆಯ ಜೊತೆಗೆ ನಮ್ಮ ಒಂದು ಮಾನಸಿಕವಾದಂತಹ ಧೈರ್ಯ ಏನಿದೆ ಅದನ್ನು ತುಂಬುತ್ತಾ ಹೋಗಬೇಕು ಅನ್ನುವಂಥದ್ದು. ಅವರಲ್ಲಿ ಹೆಚ್ಚು ವಿಲ್ ಪವರ್ ಹೆಚ್ಚಾದಷ್ಟು ಅವರು ನಮ್ಮ ಜೊತೆ ಒಂದಿಷ್ಟು ಕಾಲ ಜಾಸ್ತಿ ಹೆಚ್ಚಿನ ದಿನವನ್ನು ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ, ಒಂದಿಷ್ಟು ವರ್ಷಗಳು ನಮ್ಮ ಜೊತೆ ಇರೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಅವರ ಒಂದು ಮಾನಸಿಕವಾದಂತಹ ಒಂದು ಧೈರ್ಯವನ್ನು ಕಳ್ಕೊಳ್ತಾ ಹೋಗ್ತಾರೋ, ಆ ಒಂದು ಕಾಯಿಲೆ ಅವರನ್ನು ಹೆಚ್ಚು ಕುಗ್ಗಿಸ್ತಾ ಹೋಗುತ್ತೋ, ಅವಾಗ ಅವರ ಒಂದು ಆಯಸ್ಸು ಅನ್ನುವಂಥದ್ದು ಕಡಿಮೆ ಆಗ್ತಾ 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 ಬರ್ತಾ ಹೋಗುತ್ತೆ. ವಿಲ್ ಪವರ್, ನಾನು ಬದುಕ್ತೀನಿ ಅನ್ನುವಂತಹ ಒಂದು ವಿಲ್ ಪವರ್ ಹೆಚ್ಚಾದರೆ ಬಹುಶಃ ಒಂದಿಷ್ಟು ಸಮಯ ಅವರು ಇರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ದೃಢವಾದಂತಹ ಒಂದು ಮಾನಸಿಕವಾದಂತಹ ಸ್ಥಿರತೆ ಅವರಲ್ಲಿ ಇಲ್ಲದೆ ಹೋದ ಪಕ್ಷದಲ್ಲಿ ಖಂಡಿತವಾಗ್ಲೂ ಅವರು ಅದನ್ನು ಫೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಮುಂದೆ ಕೆಲವೊಂದು ಉದಾಹರಣೆಗಳು ಇದಾವೆ. ಒಂದು ಕಾಯಿಲೆಯನ್ನ ಹೋರಾಟ ಮಾಡಿ ಗೆದ್ದಿರುವಂತಹವರು ಕೂಡ ಇದ್ದಾರೆ. ಸೊ ಆ ಉದಾಹರಣೆಗಳನ್ನು ನೋಡುವಾಗ ನನಗೆ ಅನಿಸಿದ್ದು ಇಷ್ಟೇನೆ, ನಮ್ಮ ಒಂದು ಸುತ್ತಮುತ್ತ ಯಾರಾದರೂ ಆ ರೀತಿಯಾದಂತಹ ಒಂದು ಕಾಯಿಲೆಗೆ ತುತ್ತಾಗಿದ್ರೆ ಆದಷ್ಟು ನಾವೇನ್ ಮಾಡಬೇಕಾಗತ್ತೆ, ಆ ಒಂದು ಕಾಯಿಲೆ ಗುಣಪಡಿಸುವಂತಹ ಶಕ್ತಿ ನಮ್ಮಲ್ಲಿಲ್ಲದೆ ಹೋಗಬಹುದು, ಆದರೆ ಅವರಿಗೆ ಧೈರ್ಯವನ್ನು ತುಂಬುವಂತಹ ಒಂದು ಮಾತುಗಳನ್ನು ಆಡ್ತಾ, ಅವರಿಗೆ ಹಿತ ಎನಿಸುವಂತಹ ವಿಚಾರಗಳ ಬಗ್ಗೆ ಅವ್ರ ಜೊತೆ ಹೇಳ್ತಾ, ಡಿಸ್ಕಸ್ ಮಾಡ್ತಾ, ವಿಚಾರಗಳ ವಿನಿಮಯವನ್ನು ಮಾಡ್ತಾ ಹೋದರೆ ಬಹುಶಃ ಅವರು ಆದಷ್ಟು ಅವರ ಒಂದು ಆ ಕಾಯಿಲೆಯ ಬಗ್ಗೆ ಹೆಚ್ಚಿನ ಆಲೋಚನೆಗಳನ್ನು ಮಾಡದೆ ನಾನು ಇನ್ನಷ್ಟು ದಿನ ಇರಬಹುದು ಅನ್ನುವಂತಹ ಒಂದು ದೃಢತೆ ಅವರಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ಮಾನಸಿಕವಾದಂತಹ ಸಮಸ್ಯೆಗೆ ಅವರು ತುತ್ತಾಗ್ತಾ ಹೋಗ್ತಾರೆ. ಹೆಚ್ಚಾಗಿ ಮಾನಸಿಕ ಸಮಸ್ಯೆಗಳು ಅಂತಂದ್ರೆ ಏನು ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ ನಿಮಗೆ. ಹೆಚ್ಚು ಭಯ ಆವರಿಸುವಂತಹದ್ದಾಗಿರ್ಬಹುದು, ಅಥವಾ ಆತಂಕಗಳು, ಅಥವಾ ಹೊಂದಾಣಿಕೆ ಆಗದೆ ಹೋಗುವಂಥದ್ದು, ಯಾರ ಜೊತೆನೂ ಅವರು ಮಿಂಗಲಾಗದೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಕೆಲವೊಂದಷ್ಟು ಬಾರಿ ಅಸ್ವಸ್ಥತೆಗೆ ಒಳಗಾಗುವಂಥದ್ದಾಗಿರ್ಬೋದು, ಅಥವಾ ಖಿನ್ನತೆಗೆ ಒಳಗಾಗುವಂತಾಗಿರ್ಬೋದು. ಯಾವಾಗ ಏಕಾಂತವಾಗಿರ್ತಾರೋ ಆವಾಗ ಅವರು ಆ ಕಾಯಿಲೆಯ ಬಗ್ಗೆ ಹೆಚ್ಚು 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 ಆಲೋಚನೆಗಳನ್ನು ಮಾಡ್ತಾ ಹೋಗ್ತಾರೆ. ಅಂತಹ ಸನ್ನಿವೇಶದಲ್ಲಿ ಇದ್ದಾಗ ಅವರನ್ನು ಹೆಚ್ಚಾಗಿ ನಾವು ಏಕಾಂತದಲ್ಲಿ ಬಿಡದೆ ನಮ್ಮ ಜೊತೆನೇ ಇರೋ ಹಾಗೆ ಅವರನ್ನು ಮಾಡಿಕೊಂಡು ಎಲ್ಲ ವಿಚಾರಗಳು ನಾವು ಯಾವಾಗಲೂ ಅಷ್ಟೇ ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ಸಾಮಾಜಿಕ ಜೀವನದಲ್ಲಿ ಹೆಚ್ಚಾಗಿ ಅವರಿಗೆ ಯಾವ ರೀತಿಯಾದಂತಹ ಒಂದು ವಿಚಾರಗಳು ಅಥವಾ ಖುಷಿ ಕೊಡುತ್ತೆ ಅನ್ನುವಂಥದ್ದನ್ನ ತಿಳ್ಕೊಂಡು ಆ ವಿಚಾರದ ಬಗ್ಗೆನೇ ಹೆಚ್ಚು ಗಮನ ಹರಿಸ್ತಾ ಹೋದರೆ ಬಹುಶಃ ಆ ಕಾಯಿಲೆಯ ವಿರುದ್ಧ ಹೋರಾಟಕ್ಕೆ ಇಳಿಯುವಂತಹ ಒಂದು ಮನಸ್ಸು ಅವರಲ್ಲಿ ಬರುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ದಿನ ಏನಾಗ್ತಾ ಹೋಗ್ತಾರಂದ್ರೆ ಮನಸ್ಸು ಅಥವಾ ಶರೀರ ಏನಾಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗ್ತದೆ. ಶರೀರ ಕ್ಷೀಣಿಸ್ತಾ ಹೋಗುವಂಥದ್ದಾಗಿರ್ಬೋದು, ಅಥವಾ ತುಮುಲತೆಗಳಿಗೆ ಒಳಗಾಗುವಂತಹ ವಿಚಾರಗಳಾಗಿರ್ಬೋದು, ಅತಿ ಹೆಚ್ಚು ಆಗ್ತಾ ಹೋಗುವಂಥದ್ದು. ಹಾಗಾಗಿ ನನಗೆ ಗೊತ್ತಿರುವ ಮಟ್ಟಿಗೆ ನನಗೆ ಅನ್ಸೋದು ಇಷ್ಟೇನೆ,
ಕೇವಲ ಒಂದು ಕ್ಯಾನ್ಸರ್ ರೋಗಿಗಳ ವಿಚಾರದಲ್ಲಿ ಮಾತ್ರ ಅಲ್ಲ ನಾನು ಹೇಳುವಂಥದ್ದು. ಯಾವುದೇ ರೀತಿಯಾದಂತಹ ಒಂದು ಮಾರಕ ಕಾಯಿಲೆಗಳು ನಮಗೆ ಗೊತ್ತಿರುತ್ತೆ, ಇವರು ನಾಳೆ ಇರೋದಿಲ್ಲ ಅನ್ನುವಂತಹ ವಿಚಾರಗಳು ಗೊತ್ತಾದ ಪಕ್ಷದಲ್ಲಿ ಅಂತಹವರಿಗೆ ನಾವು ಆದಷ್ಟು ಧೈರ್ಯ ಹಾಗೂ ಸ್ಥೈರ್ಯವನ್ನ ತುಂಬಿದ್ರೆ ಬಹುಶಃ ಅವರು ಸ್ಥಿರತೆ ಜೊತೆಗೆ ಜೀವನವನ್ನ ಮಾಡ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಹೆಚ್ಚಿನದಾಗಿ ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಮಾನಸಿಕವಾದಂತಹ ಒಂದು ಪ್ರಥಮ ಚಿಕಿತ್ಸೆಯನ್ನು ನೀಡಿದ್ರೆ ಅದು ಮನೆ ಮಟ್ಟದಲ್ಲಿ ಆಗುವಂಥದ್ದು, ಕುಟುಂಬ ಮಟ್ಟದಲ್ಲಿ ಆಗುವಂತಹದ್ದು ಹೆಚ್ಚಿನದಾಗಿ. ಅದಕ್ಕಾಗಿ ಅವರನ್ನ ಸಂವಹನಕ್ಕೆ ಒಳಪಡಿಸ್ತಾ ಆದಷ್ಟು ಅವರ ದಾರಿಯನ್ನು ಸುಗಮಗೊಳಿಸ್ತಾ ಹೋಗುವಂತಹದ್ದು ನಮ್ಮ ಕೈಲೇ ಇರೋದ್ರಿಂದ ಆ ದೃಢವಾದಂತಹ ಒಂದು ಹಾದಿಯಲ್ಲಿ ಅವರನ್ನು ಕೊಂಡೊಯ್ಯೋದಿಕ್ಕೆ ನಾವು ಹೆಚ್ಚಾಗಿ ಪ್ರಯತ್ನವನ್ನ ಪಡ್ತಾ ಹೋದ್ರೆ ಬಹುಶಃ ಒಂದಿಷ್ಟು ಅವರ ಒಂದು ಒತ್ತಡವನ್ನಾಗಿರಬಹುದು ಅಥವಾ ದುಃಖವನ್ನಾಗಿರಬಹುದು ಕಡಿಮೆ ಮಾಡ್ತಾ ಹೋಗೋದಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಲ್ಲದೆ ಹಾಗೇನೆ ಅವರೇ ನಿಭಾಯಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಆಗುತ್ತೆ. ನಾವು ನಿಭಾಯಿಸಬೇಕು ಅಂತಿಲ್ಲ, ಆದ್ರೆ ಅದು ನಮ್ಮ ಕೈಯಲ್ಲಿ ಇದೆ. ಅವರು ನಿಭಾಯಿಸಿಕೊಂಡು ಹೋಗುವ ಶಕ್ತಿಯನ್ನ ನಾವು ಕೊಡಬೇಕು. ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಮ್ಮ ಮಾತಿನ ಧೈರ್ಯವನ್ನ ಕೊಡುವ ಮುಖೇನ ನಾವೇನ್ ಮಾಡ್ಬೇಕಾಗತ್ತೆ, ಅವರಲ್ಲಿ ದೃಢತೆಯನ್ನ ತುಂಬುತ್ತಾ ಹೋಗ್ಬೇಕಾಗತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಹೇಳಿದೆ, ಹೆಚ್ಚಾಗಿ ಅಸ್ವಸ್ಥತೆಗೆ ಒಳಗಾಗ್ತಾ ಇರ್ತಾರೆ. ಅವರ ಒಂದು ಆರೋಗ್ಯದಲ್ಲಿ ದಿನನಿತ್ಯದ ರೀತಿಯಲ್ಲಿ ಏರುಪೇರು ಆಗ್ತಾ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಅವರನ್ನು ಹೆಚ್ಚು ಅರ್ಥ ಮಾಡಿಕೊಂಡು ಅವರಿಗೆ ಹೆಚ್ಚಿನ ಒಂದು ಪ್ರೇರೇಪಿತರಾಗುವಂತೆ ಮಾಡಿಕೊಳ್ತಾ ಸಾಮಾಜಿಕವಾದಂತಹ ಮಾಧ್ಯಮದಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತ ನಾವು ಹೆಚ್ಚಿನದಾಗಿ ಪ್ರಯತ್ನವನ್ನ ಪಡ್ತಾ ಹೋದ್ರೆ ಬಹುಶಃ ಅವರು ಒಂದಷ್ಟು ಕಾಲ ನಮ್ಮ ಜೊತೆ ಇರೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಅದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ದುಃಖ ಹಾಗೂ ಹೆಚ್ಚಿನ ದುಃಖದ ವಿಚಾರಗಳಾಗಿರ್ಬೋದು ಅಥವಾ ನಷ್ಟದ ಸಮಾಲೋಚನೆಗಳಾಗಿರ್ಬೋದು ಇವನ್ನೆಲ್ಲ ಹೆಚ್ಚಾಗಿ ಮಾಡದೆ ಅವ್ರ ಜೊತೆ ಆದಷ್ಟು ಖುಷಿಯ ವಿಚಾರಗಳನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾ ದಿನನಿತ್ಯದ ಜೀವನದ ನಮ್ಮ ಒಂದು ಕ್ಷಣಗಳನ್ನ ಅವ್ರ ಜೊತೆ ಹೇಳ್ತಾ ಹೋದ್ರೆ ಅವರಿಗೆ ಆಶಾ ಭಾವನೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಹೌದು, ನಾನು ಇನ್ನೊಂದಷ್ಟು ಇವ್ರ ಜೊತೆ ಇರಬೇಕು ಅನ್ನುವಂತಹ ಒಂದು ಭಾವನೆಗಳು ಹೆಚ್ಚಾಗ್ತಾ ಹೋದಾಗ ಬಹುಶಃ ಆ ಒಂದು ಕಾಯಿಲೆಯ ಜೊತೆಗೆ ಹೋರಾಟ ಮಾಡ್ಕೊಳ್ತಾ ಇರೋದಿಕ್ಕೆ ಅಥವಾ ಹೋರಾಟ ಮಾಡೋದಿಕ್ಕೆ ಅವರು ಹೆಚ್ಚಿನದಾಗಿ ಪ್ರಯತ್ನವನ್ನ ಪಡುವಂತಹದ್ದು ಪಡ್ತಾರೆ. ಬಹುಶಃ ಅವರ ನೋವು ಅವರಿಗೆ ಗೊತ್ತಿರುತ್ತೆ. ಆದ್ರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಏನ್ ಮಾಡ್ಬೇಕಾಗತ್ತೆ, ಅವರ ಒಂದು ಮನಸ್ಸಿಗೆ ಒಂದು ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಈ ಒಂದು ಧೈರ್ಯದಿಂದ ನೋಡಿ, ಇವತ್ತಿರೋರು ನಾಳೆ ಇರೋದಿಲ್ಲ. ಧೈರ್ಯವನ್ನ ತುಂಬೋದಿಕ್ಕೇನೋ ಅಷ್ಟು ನಮ್ಗೆ ಖರ್ಚು ವೆಚ್ಚ ಏನು ಬರೋದಿಲ್ಲ ಅಲ್ವಾ. ನಮ್ಮ ಮಾತಿನ ವೈಖರಿಯಲ್ಲಿ ಅಥವಾ ನಾವು ಹೇಳುವಂತಹ ಸಾಂತ್ವನದಲ್ಲಿ ಅವರಿಗೆ ಒಂದು ಧೈರ್ಯ ಸಿಗುತ್ತೆ ಅನ್ನುವಾಗ ಖಂಡಿತವಾಗ್ಲೂ ಆ ಪ್ರೀತಿಯನ್ನ ಕೊಟ್ಕೊಳ್ತಾ ಆ ಬಾಂಧವ್ಯವನ್ನ ತೋರಿಸ್ತಾ ಹೋದ್ರೆ ಬಹುಶಃ ಒಂದಿಷ್ಟು ಭರವಸೆಗಳು ಅವರಲ್ಲಿ ಮೂಡ್ತಾ ಹೋಗುವಂಥದ್ದು. ಭರವಸೆಯ ಜೀವನ ಅಲ್ವಾ. ನಂಬಿಕೆ ಇಟ್ಕೊಂಡು ನಾವು ಮುನ್ನಡಿತಾ ಹೋದ್ರೆ ಬಹುಶಃ ಕೆಲವೊಂದು ಸಂದರ್ಭದಲ್ಲಿ ಅದು ಒಂಥರ ಸಂಜೀವಿನಿಯಾಗಿ ಕೆಲಸ ಮಾಡುವಂತಹದ್ದು ಹೆಚ್ಚು. ಯಾವಾಗ್ಲೂ ಅಷ್ಟೇ, ನಮ್ಗಾದ್ರೂ ಅಷ್ಟೇ. ಉದಾಹರಣೆಗೆ ನಾವು ತುಂಬಾ ಬೇಜಾರಲ್ಲಿದ್ದಾಗ ನಾವು ಇಷ್ಟಪಡುವಂತಹ ವ್ಯಕ್ತಿಗಳಿಂದ ಸಮಾಧಾನ ಆಗುವಂತಹ ರೀತಿಯಲ್ಲಿ ಏನಾದ್ರೂ ಎರಡು ಮಾತುಗಳನ್ನ ಆಡಿದ್ರೆ ಬಹುಶಃ ನಮ್ಮ ಮೈಂಡ್ಗೆ ಒಂದು ರಿಲ್ಯಾಕ್ಸ್ ಫೀಲ್ ಆಗುತ್ತಲ್ವ. ಹಾಗೇನೆ ಸೊ ಅವರ ಒಂದು ನಿರ್ಧಾರಗಳನ್ನ ಸಬಲೀಕರಣಗೊಳಿಸ್ತಾ ಏನ್ ನಿರ್ಧಾರ ತಗೊಳ್ತಾರೋ ಅದಕ್ಕೆ ಎಲ್ಲದಕ್ಕೂ ಅಸ್ತು ಅನ್ನುವಂತಹ ರೀತಿಯಲ್ಲಿ ನಾವಿದ್ರೆ ಬಹುಶಃ ಇಲ್ಲ ಅದು ಹಾಗಲ್ಲ ಈಗಲ್ಲ ಹಾಗೆ ಮಾಡ್ತಾ ಹೋದಾಗ ಬಹುಶಃ ಸ್ಥಿರವಾದಂತಹ ಮಾನಸಿಕ ಒಂದು ಮನಸ್ಸೇನಿದೆ ಅದು ಸರಿಯಾಗಿರೋದಕ್ಕೆ ಸಾಧ್ಯ ಆಗುವಂಥದ್ದು. ವೈದ್ಯಕೀಯವಾದಂತಹ ಚಿಕಿತ್ಸೆ ಖಂಡಿತವಾಗ್ಲೂ ಅನಿವಾರ್ಯವಾಗಿರುತ್ತೆ ಈ ಒಂದು ಕಾಯಿಲೆಗೆ. ಆದರೆ ನಮ್ಮ ಮನಸ್ಸಿಗೆ ಯಾವುದು ಹಿತ ಅನಿಸುತ್ತೋ ಹಾಗೇನೆ ಅವರನ್ನ ಜೀವನದಲ್ಲಿ ಬಿಟ್ರೆ ಸೊ ಬಹುಶಃ ಓಕೆ, ಒಂದಿಷ್ಟು ಸಮಾಧಾನ ಆದ್ರೂ ಸಿಗುತ್ತೆ. ಸಕಾರಾತ್ಮಕವಾದಂತಹ ಒಂದು ಭಾವನೆಗಳು ಬೇಕು ಅಂತ ಹೇಳುವಾಗ ದೇವರ ಒಂದು ಮೊರೆ ಹೋಗೋದು ಸಹಜ ಆಗಿರುತ್ತೆ. ಆ ಪ್ರಾರ್ಥನೆಯಿಂದ ಕೂಡ ನಮ್ಮ ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಆಗುವಂತಹ ನಿಟ್ಟಿನಲ್ಲಿ ನಾವು ಇರ್ತೀವಿ. ಹಾಗಾಗಿ
ಹೆಚ್ಚಾಗಿ ಅಂತಹ ಒಂದು ಏನು ಕಾಯಿಲೆಗಳು ಇರುವಂತಹ ವ್ಯಕ್ತಿತ್ವಗಳ ಜೊತೆಗೆ ನಾವು ಆದಷ್ಟು ನಮಗೆ ಮನಸ್ಸಿಗೆ ಒಂದು ಸಮಾಧಾನಕರ ಆಗುವ ರೀತಿಯಲ್ಲಿ ನಾವು ನಮ್ಮ ವರ್ತನೆಯನ್ನು ದೂರ್ತಾ ಹೋದರೆ ಬಹುಶಃ ಒಂದಿಷ್ಟು ಸಾಂತ್ವನ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ನನಗೆ ಅನ್ಸೋದಿಷ್ಟೇ, ಜೀವನ ಅನ್ನುವಂಥದ್ದು ಕ್ಷಣಿಕ ಅಷ್ಟೇ, ಇವತ್ತಿರೋರು ನಾಳೆ ಇರೋದಿಲ್ಲ. ಹಾಗಾಗಿ ನಮ್ಮ ಜೀವನವನ್ನು ಆದಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರೆ ಬಹುಶಃ ಒಂದು ಸಮಾಧಾನಕರವಾದಂತಹ ರೀತಿಯಲ್ಲಿ ಇದ್ರೆ ಯಾವುದೇ ರೀತಿಯಾದಂತಹ ಇನ್ನೊಬ್ಬರಿಗೆ ನೋವನ್ನುಂಟು ಮಾಡದೇನೆ ನಾವು ಆದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ರೆ ಬಹುಶಃ ನೆಮ್ಮದಿಯ ಒಂದು ಜೀವನ ಕೂಡ ನಮ್ಮದಾಗುತ್ತೆ. ಸೊ ಇನ್ನು ನೋಡಿ, ಎಕ್ಸಾಂಪಲ್ ಇಷ್ಟೇ, ಇವತ್ತು ನಾವು ನೋಡ್ತಾ ಇರ್ತೀವಿ, ನಾಳೆ ನಾವು ಇರೋದಿಲ್ಲ. ಸೊ ಹೇಳಕ್ಕಾಗಲ್ಲ ನಮ್ಮ ಒಂದು ಜೀವನದ ಸತ್ಯ ಅಸತ್ಯತೆಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ ಯಾರಿಗೂ ಅದನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆದಷ್ಟು ಒಳ್ಳೆಯ ವಿಚಾರಗಳು, ಆದಷ್ಟು ಒಳ್ಳೆಯ ವಿಚಾರಗಳ ವಿನಿಮಯ, ಆದಷ್ಟು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ತಾ, ಆದಷ್ಟು ಒಳ್ಳೆಯ ವಿಚಾರಗಳನ್ನು ವರ್ಗಾಯಿಸ್ತಾ ಇನ್ನೊಬ್ಬರಿಗೆ ನಮ್ಮ ಜೀವನವನ್ನು ನಾವು ಸರಾಗವಾಗಿ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಖಂಡಿತವಾಗ್ಲೂ ಜೀವನ ಅಂತ ಹೇಳಿದ್ರೆ ಎಲ್ಲರಿಗೂ ಇರುತ್ತೆ, ದ್ವೇಷ ಇರುತ್ತೆ, ಕೋಪ ಇರುತ್ತೆ, ಕ್ರೋಧ ಇರುತ್ತೆ, ಪ್ರೀತಿ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ, ಸಂತೋಷ ಕೂಡ ಇರುತ್ತೆ. ಆದರೆ ಅದನ್ನು ಒಂದು ಬ್ಯಾಲೆನ್ಸ್ಡ್ ಆಗಿ ನಾವೇನು ಮಾಡಬೇಕಾಗುತ್ತೆ, ಆ ಜೀವನವನ್ನು ಸವೆಸೋದಕ್ಕೆ ಪ್ರಯತ್ನವನ್ನು ಪಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ನಾನು ಇಷ್ಟು ವಿಚಾರಗಳು ನಿಮ್ಮ ಮುಂದೆ ಹೇಳ್ಕೋಬೇಕಿತ್ತು. ಸೊ ಅದು ಸುಮಾ ಗೌಡ್ರ ಮನೆ ಅವರ ಒಂದು ವಿಡಿಯೋನ ನೋಡಿ ನನಗೆ ಅನಿಸ್ತು, ಹಾಗಾಗಿ ನಾನು ನಿಮ್ಮ ಮುಂದೆ ಈ ವಿಚಾರದ ಬಗ್ಗೆ ಹೇಳ್ತಾ ಹೋಗಿರುವಂಥದ್ದು. ಸೊ ಧನ್ಯವಾದಗಳು. ನಾನು ಶ್ರೇಯ. ಜೈ ಶ್ರೀರಾಮ್.